ಸ್ನೇಹಿತರೆ, ನಾವಿವಾಗ ಅರಳಾಳು ಸಂದ್ರದಲ್ಲಿ ಇದ್ದೀವಿ. ಇಲ್ಲಿ ಇವರು ಮತ ಯಾರಿಗೆ ಅಂತ ನಾವು ಕೇಳೋಣ. ಸರ್, ನಿಮ್ಮ ಒಲವು ಯಾವ ಪಕ್ಷಕ್ಕೆ? ಜನತಾದಳ. ಯಾಕೆ ಸರ್? ದೇವೇಗೌಡರು ಫಾಲೋವರ್ಸ್. ದೇವೇಗೌಡರು ನಮಗೆ ಬೇಕಾದಷ್ಟು ಕಾರ್ಯಗಳು ಮಾಡವ್ರೆ. ಹಾ. ಕುಮಾರಣ್ಣಿನ ಮರಳಾ ಸ್ಕೂಲ್ಗೆ ಒಂದು 3 ಕೋಟಿ ಬಿಲ್ಡಿಂಗ್ ಆಗೈತೆ. ನಮಗೆ ಅವರಿಂದ ಅನುಕೂಲ ಆಗೈತೆ. ಸರ್, ಈಗ ಯೋಗೇಶ್ವರು ಸ್ಥಳೀಕರು ಅಂತ ಹೇಳ್ತಾರೆ. ಸ್ಥಳೀಕರು, ಸೊ ನಿಮ್ಗೆ ಏನೇ ತೊಂದರೆ ಬಂದ್ರು ಕೈಗೆ ಸಿಗೋವಂಥವ್ರು. ಸ್ಥಳೀಕರು ಅವರು ಬುಟ್ಟಿ ಆ ಪಕ್ಷ ಈ ಪಕ್ಷ ಹೋಯ್ತಲಿ ಅವರೆಲ್ಲ ಸ್ಥಳೀಕರು ಅಂತ ಹೇಳಿ. ಅವರು ಅವರಿಂದನೇ ಫಾಲೋವರ್ಸ್ ಇರ್ತಾರೆ. ಸೊ ಅವ್ರು ಯಾವುದೇ ಪಕ್ಷಕ್ಕೆ ಹೋದ್ರು ಅದೇ ಪಕ್ಷಕ್ಕೆ ಹೋಗೋ ಜನಗಳಿದಾರಲ್ಲ. ದೇವೇಗೌಡರು ಫಾಲೋವರ್ಸ್ ನಾವು ಅಷ್ಟೇ. ಈಗ ಟಫ್ ಕಾಂಪಿಟೇಷನ್, ನೆಕ್ ಟು ನೆಕ್ ಕಾಂಪಿಟೇಷನ್ ಅಂತ ಹೇಳ್ತಾರೆ. ಇಲ್ಲ, ನಾವು ಜನತಾದಳಕ್ಕೆ ಯಾವುದೇ ತರದ ಟಫ್ ಕಾಂಪಿಟೇಷನ್ ಇಲ್ಲ. ಕಾಂಪಿಟೇಷನ್ ಇಲ್ಲ. ಎಷ್ಟು ಮತಗಳಿಂದ ಗೆಲ್ಬಹುದು ಸರ್ ಜನತಾದಳ? ನಾವು ಒಂದು 15,000 20,000 ಹೋಟೆಲ್ ನಾವು ಗೆಲ್ತೀವಿ. ಇವಾಗ ಅವ್ರು ಕಾಂಗ್ರೆಸ್ ಯೋಜನೆಗಳೆಲ್ಲ ಕೊಟ್ಟಿದ್ದಾರೆ, ಅದೇನಾದ್ರೂ ಒಂದ್ ಸ್ವಲ್ಪ ಯೋಜನೆದು ಯಾರು ತಲುಪ್ತಾ ಇದೆ ಅಂತ ನಮ್ಗೆ ಗೊತ್ತಾಯ್ತಾ ಇಲ್ಲ. ನಿಮಗಂತೂ ತಲುಪಿಲ್ಲ ಅಂತೀರಾ? ತಲುಪ್ತಾ ಇದೆ ಅಂತ ಗೊತ್ತಾಯ್ತಾ? ಯಾರು ತಲುಪ್ತಾ ಇದೆ? ಈಗ ನೋಡಿ, ಈಗ ಹಾಲೊಂದು ಆ ಕಡೆ ತಿರ್ಸಿ ನೋಡಿ ಮೈಕು ಎಷ್ಟು ಜನ ಹಾಲು ಹಾಕ್ತಾವ್ರೆ. ಎಷ್ಟು ತಿಂಗಳದು ಅವ್ರಿಗೆ 5 ರೂಪಾಯಿ ಏನು ಬಂದೈತೆ ಅಂತ ಕೇಳಿ. ಯಾರ ಕೇಳಿ? 5 ರೂಪಾಯಿ ಪ್ರೋತ್ಸಾಹಧನ ಯಾವ್ದು ಕೊಟ್ಟಿದ್ದಾರೆ ಕೇಳಿ. ಅದು ಪ್ರೋತ್ಸಾಹಧನ ಕೊಟ್ಟಿದ್ದಾರ? ಏನು ಕೊಟ್ಟವ್ರೆ ಹೇಳ್ತಾವ್ರೆ. ಅದು ಭಾಗ್ಯ ಈ ಭಾಗ್ಯ. ಒಂದು ತಾಲೂಕು ಆಫೀಸ್ಗೆ ಹೋದ್ರೆ ಒಂದು ಕೆಲಸ ಮಾಡ್ಸೋಕ್ಕಾಗಲ್ಲ. ಒಂದು ಪಾಣಿ ತಗೋಬೇಕಾದ್ರೆ 25 ರೂಪಾಯಿ ಕೊಡಿ ಅಂತಾರೆ. ಏನಾಗೈತೆ ಅಭಿವೃದ್ಧಿ? ಏನು ಅಭಿವೃದ್ಧಿ ಆಗೈತೆ? ಸೊ ಯಾವುದೇ ಯೋಜನೆಗಳು ವರ್ಕೌಟ್ ಆಗಲ್ಲ. ಏನು ಯಾರ ಜನಸಾಮಾನ್ಯರಿಗೆ ಏನೂ ತಲುಪ್ತಾ ಇಲ್ಲ. ಸುಮ್ಮನೆ ಹೇಳ್ತಾರೆ ಟಿ ವಿ ಮಾಧ್ಯಮ ಮತ್ತು ಇದರಲ್ಲಿ ಬರ್ತಾ ಇರೋದು ಅಷ್ಟು ಬಿಟ್ರೆ ಏನು ಗೊತ್ತಾಯ್ತಾನೆ ಇಲ್ಲ. ಅದು ಈಗ ಕೊನೆ ಕ್ಷಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಹೆಂಡತಿ ಆಗಿರ್ಬೋದು ಅಥವಾ ದೇವೇಗೌಡರು ಅವ್ರು ಇಲ್ಲಿ ಬರ್ತಾ ಇರೋದ್ರಿಂದ ನಿಮ್ಗೆ ಇನ್ನ ಹೆಚ್ಚಿನ ಮತ ಸಿಗುತ್ತೆ ಅಂತ ಅನ್ಸುತ್ತಾ? ಆಗುತ್ತೆ, ಆಯ್ತದೆ, ಗೆಲ್ತಾರೆ ಒಟ್ಟಿನಲ್ಲಿ. ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಎಲ್ಲ ಮತದಾರರಿಗೆ? ಎಲ್ಲ ಒಟ್ಟಾರೆ ಜನತಾದಳಕ್ಕೆ ಈ ಸರಿ ಮಾಡ್ತೀವಿ. ಮುಂದೆ ನೆಕ್ಸ್ಟು ರಾಮನಗರ ಚನ್ನಪಟ್ಟಣ ಅಭಿವೃದ್ಧಿ ಕಾರ್ಯಕ್ರಮ ಆಯ್ತದೆ. ಮತ್ತು ಇದು ಕೈಗಾರಿಕಾ ಉದ್ಯಮ ಬೆಳೆದು ಯೂತ್ಸ್ಗೆ ಏನು ಉದ್ಯೋಗ ಅವಕಾಶ 100% ಆಯ್ತದೆ ಅಂತ ಒಲವಾಯ್ತು. ಧನ್ಯವಾದಗಳು. ಥ್ಯಾಂಕ್ ಯು.